ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲೇಟ್ ಬೇರೆ ಆಗ್ಬಿಟ್ಟಿದೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇದೆ. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಟೈಮ್ ಬಂದು ಎಷ್ಟು ಟೈಮು ಅಲ್ಲೇ 2:15 2:20 ಆಗಿದೆ. ಸೊ ಹೊರಡಬೇಕು. ನನ್ನಿಂದನೇ ಲೇಟ್ ಆಯಿತು. ಇವತ್ತೇನೋ ಅವ್ರು ಫೋನ್ ಮಾಡಿದರು ಬೇಗನೆ, ಪ್ರಸಾದ್ ಅವರು. ಬಟ್ ನಾನೇನೊಂದು 10 ಮಿನಿಟ್ಸ್ ಬಿಟ್ಕೊಂಬನ್ನಿ ಅಂದಿದ್ದೆ. ಬಟ್ ಅವ್ರು ಕಾಲು ಮಾಡಿಲ್ಲ, ನಾವು ಕಾಲ್ ಮಾಡಿಲ್ಲ. ನಂದು ಒಂದು ಬ್ಲೌಸ್ ಬೇರೆ ಕಳೆದೋಗ್ಬಿಟ್ಟೈತೆ, ಅದನ್ನು ಹುಡುಕ್ತಾ ಇದ್ದೀವಿ. ಈ ಲಾಸ್ಟ್ ಮಿನಿಟಲ್ಲಿ ಹಿಂಗಾಗುತ್ತೆ ಹುಡುಗಿರ್ಕಂತ, ಯಾವಾಗಲೂ ಹಿಂಗೆ ಆಗುತ್ತೆ. ನನ್ನ ಜೊತೆ ನನ್ನ ಕ್ಯಾಮ್ರಾಮನ್ ಆಗಿ ನಾನು ಒಂದು ಸ್ವಲ್ಪ ಫೋಟೋಸು ಎಲ್ಲ ಹುಡ್ಕೊಬೇಕಲ್ಲ. ನಮಗೆ ಟೈಮ್ ಇರಲ್ಲ. ನಿಮ್ಗೆ ಟೈಮ್ ಇಲ್ಲ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಮಾಡ್ಕೊತೀನಪ್ಪ. ಯಾಗು ನಿನ್ನ ಮೇಕವರ್ ಬ್ಲಾಗ್ ಏನು ತೋರಿಸಲ್ಲ. ರೆಡಿ ಆಗೈತಲ್ಲ, ಇನ್ನೇನು ರೆಡಿ ಆಯ್ತೀಯಾ? ಅಪ್ಪಪ್ಪ, ರೆಡಿ ಆಗೋಕ್ಕೆ ಏನಾದರೂ ನಿಂತ್ಕೊಂಡ್ಬಿಟ್ರೆ ನನಗಿಂತ ಒಂದು 3 ಅವರ್ ಕನ್ನಡಿ ಮುಂದೆ ನಿಂತಿರ್ತಾಳೆ ನನ್ನ ತಂಗಿ. ನಾನೇನು ಮೇಕಪ್ಪೇ ಹಾಕಲ್ಲ. ನೀವೇನು ನೋಡಿರ್ತೀರಪ್ಪ. ನಾನೇನು ಮೇಕಪ್ ಹಾಕಿದ್ದೀನಿ? ನಾನೇನು ಹಾಕಿಲ್ಲ. ನಾನೇನು ಹಾಕಲ್ಲ. ಮಾಡಿದ್ರು ಕೂಮ್ ಎತ್ಕೊಂಡಿದ್ರು, ಕಾಲ್ ಮಾಡಿದರು. ಸೊ ಕೆಳಗಡೆ ಬನ್ನಿ ಯಾರು ಮಾಡ್ತೀನಿ ಅಂತ ಓಡಬೇಕು. ನಮ್ಮ ಜೊತೆ ಇನ್ನೂ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಅಂಜು ಬಾ. ಅಂಜು, ಗಾಡ್, ಎಲ್ಲ ಹಿಂಗೆ ಮರ್ತೋಯ್ತೀನಿ ಲಾಸ್ಟ್ ಮಿನಿಟಲ್ಲಿ. ಅದು ಸ್ಲಿಪ್ಪರ್ಸ್ದು ಕವರ್ ಎತ್ಕೊಬಾ. ಕೂತಿದ್ದೀನಿ ನೋಡಿ. ಬಿಟ್ಟು ಚಿಲ್ಕ ಆಗ್ತಾಳೆ. ಪ್ರಸಾದ್ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಅವ್ರು ಬಂದಿಲ್ಲ. ಯಾವಾಗಲೂ ನಾನು ಲೇಟ್ ಮಾಡ್ತಿದ್ದೆ, ಈ ಸಲ ಪ್ರಸಾದ್ ಅವ್ರು ಲೇಟ್ ಮಾಡಿದ್ದಾರೆ. ವೆಯ್ಟ್ ಮಾಡ್ತಿದ್ದೀವಿ. 1/2 ಅವರಿಂದ ವೆಯ್ಟ್ ಮಾಡ್ತಿದ್ದೀವಿ. ಓ ಗಾಡ್, ಎಲ್ಲರೂ ಹುಡುಗಿರ್ ಕಾಯಿಸಿದ್ರೆ ಇಲ್ಲಿ ಹುಡುಗರು ನಮ್ಮನ್ನ ಕಾಯಿಸ್ತಾರೆ. ಅಯ್ಯೋ, ನಾಯಿಗೆ ಎದ್ರುಕೊಂತಿದ್ದೀವಿ. ನಾಯಿ ಗ್ಯಾಂಗ್ ಬೇರೆ ಕರಿತೈತೆ. ಇಲ್ಲಿಬ್ರು ಕಳ್ಳರು ಬಂದ್ಬಿಟ್ಟವ್ರೆ ಬಾ ಅಂತ. ನಮ್ಮನ್ನೇ ಕಳ್ಳರು ಅನ್ಕೊಂಡ್ಬಿಟ್ಟೈತೆ, ಅದಕ್ಕೇನೆ ಗ್ಯಾಂಗ್ ಕರಿತೈತೆ. ಇಲ್ಲಿಂದ ಎಸ್ಕೇಪ್ ಆಗೋದೇ ಬೆಟರ್. ಮತ್ತು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಬಂದಿದ್ದಾರೆ. ಓ 5 ನಿಮಿಷ ಬರ್ತೀನಿ ಅಂತ ಒಂದು ಅರ್ಧ ಗಂಟೆ ಕಾಯಿಸಿ ಬಂದಿರೋದು. ಇನ್ನು ನೀವೇ ಹಿಂಗೆ ತಗೊಬಂದ್ಬಿಟ್ರೆ ನನ್ನ ಬ್ಯಾಗ್ ಇರಲಿ ನನ್ನ ಹತ್ರನೇ. ಈ ಬ್ಯಾಗ್ ಇರಲಿ. ಇದನ್ನು ಕೊಟ್ಬಿಡು. ಅಥವಾ ಆ್ಯಕ್ಚುಲಿ ಫೋಟೋಶೂಟ್ಗೆ ಸ್ಲಿಪ್ಪರ್ಸ್. ಯಾಕೋ ಕ್ಲಾರಿಟಿನೇ ಬರ್ತಾಯಿಲ್ಲಪ್ಪ. ಇಲ್ಲ, ಈಗ ಏನು ಕಣ್ ಫುಲ್ ರೆಡ್ ಆಗ್ಬಿಟ್ಟೈತಿ. ಮತ್ತೆ ಮಧ್ಯರಾತ್ರಿ ನಾನು ಇದ್ಯಾರಪ್ಪ ಬುರ್ಕಾಕೊಂಡ್ ಬಂದ್ಬಿಟ್ಟವ್ರೆ ಅನ್ಕೊಂಡಿದ್ದೆ. ಹಾಯ್ ಮಾಡಿ ಬಾವಾ. ಹಾಯ್. ನಾಚಿಕೆ ಸ್ವಲ್ಪ. ನಮ್ಮ ಬಾವಾಗೆ ತುಂಬಾ ಶೈ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಹೋಗೋಣ. ಅವ್ರು ಮಿಕ್ಸ್ ಮಾಡ್ಬಿಡು. ಇಲ್ಲೇ ಇದಾರಲ್ಲಪ್ಪ ಮೇಕಪ್ ಆರ್ಟಿಸ್ಟು. ಕೊಳ್ಳೆಗಾಲದಿಂದ ಮಠ ಮಾತ್ರ ಮಾಡಕ್ಕ ಮೇಕಪ್ ಮಾಡಕ್ಕೆ. ನಾನು 1:30ಗೆ ಎದ್ದು ನಾನು ಸ್ಕಿನ್ ಕೇರ್ ಮುಗಿಸ್ಕೊಂಡು ರೆಡಿ ಆಗಿ 1 ಸೆಕೆಂಡ್ ಎಲ್ಲ ಚೆಕ್ ಮಾಡಿ ಎಲ್ಲ ಎಷ್ಟು ಸಾಧನೆ ಮಾಡಿದ್ದಿ ಬಿಡವ. ಅಣ್ಣ ಏನು ಅಣ್ಣ, 1/2 ಅವರಿಂದ ಕಾಯ್ದಿದ್ದೀನಿ. ಹಿಂಗ ಕಾಯಿಸೋದು ಎಲ್ರ ಕಡೆ ಹುಡುಗಿರ್ ಕಾಯಿಸಿದ್ರೆ ನೀವು ಹುಡುಗರೇ ಕಾಯಿಸಿದೀರಾ. ಬೋ ಸಾಧನೆ ಮಾಡಿದ್ದೀನಿ ನಾನೀಗ. ದೊಡ್ಡಣ್ಣ ಹಂಗೆ ಅನ್ನೋದು. ನಾನು ಯಾರ್ದೋ ಚೆನ್ನಾಗಿದ್ಯಾ? ನೈಸ್. ನೋಡಿ ಹೆಂಗೆ ಚೆನ್ನಾಗಿದ್ಯಾ? ಎಲ್ಲ ಹೋಗ್ಲಿ. ಟಿಫನ್ ಏನ್ ಮಾಡ್ಕೊಂಡ್ ಬಂದ್ರಿ ಈಗ? ಚೋಚಬಾತು ಇವತ್ತಂತ ಕೊಟ್ಟಾವ. ಓ ಪರವಾಗಿಲ್ಲ. 5 ಗಂಟೆಗೆ ಇಷ್ಟೊಂದೆಲ್ಲ ಟಿಫನ್ ತಿನ್ಕೊಂಡ್ ಬಂದ್ಬಿಟ್ಟಿದೀರಾ. ಚೋಚಬಾತು ತಿನ್ಕೊಂಡೆಲ್ಲ ತಗೊಂಡ್ ಬಂದೀವಿ ಕಣ್ಬಾ. ತೋರ್ಸು ಅಂತ ಮಾತ್ರ ಕೇಳ್ಬೇಡ.
ತಗೊಳ್ ಬಂದಿ ಇದು ಇದು ಅಂತ ತೋರಿಸ್ತಿರ್ತಾಳ ಗೊತ್ತಾ. ನಾನು ಮೇಕಪ್ ಐಟಮ್ಸ್ ತೋರಿಸ್ತಿದ್ದೀನ. ಡ್ರೀಮ್ ಅನ್ಕೊಳ್ಳಿ ಮದ್ವೆ ಆಗೋದು. ಹೌದಾ? ತುಂಬಾ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಏನಾದರೂ ಕಾಸ್ಟ್ಯೂಮ್ಸ್ ಎತ್ಕೋಬೇಕು, ಔಟ್ಫಿಟ್ಸು. ಅವರೇ ಮೇಕಪ್ ಬೇಡ ಅಂದರು. ಸೊ ಫೈನಲಿ ನಾನು ರೆಡಿಯಾಗಾಯಿತು. ಸೊ ಸ್ಕ್ರ್ಯಾಪ ಇವಾಗ ಲೊಕೇಶನ್ಗೆ ಹೋಗ್ತಿದ್ದೀವಿ. ಲೇಟ್ ಆಯಿತು, ಬನ್ನಿ ಹೊರಡಾಗ. ಹಾಂ ಇಟ್ಕೊಳ್ಳಿ ಅಣ್ಣ. ಅಣ್ಣ ಅದನ್ನ ಇಟ್ಕೊಳ್ಳಿ. ಗೊತ್ತಿಲ್ಲ. ಸೊ ಈಗ ಅಲ್ಲಿ ಶೂಟ್ ನಡೀತಿದೆ. ನಮ್ಮ ಅಕ್ಕ ಅಲ್ಲಿ ಹೋಗೋರೆ. ಅಲ್ಲಿ ಯಾರೂ ಹೋಗಂಗಿಲ್ಲ ನಾವು. ಸೊ ಅದಕ್ಕೆ ಇಲ್ಲಿಂದನೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನಮ್ಮ ಭಾವ ನೋಡಿ ಫುಲ್ಲು ಹೇರ್ ಸ್ಟೈಲ್ ಮಾಡ್ಕೊಂತಾರೆ. ನಮ್ಮ ಭಾವಂಗೆ ಒಂದು ಸ್ವಲ್ಪ ಜಾಸ್ತಿ ನಾಚಿಕೆ. ನೋಡೋಣ ಹೆಂಗೆ ಮಾಡ್ತಾರೆ ಏನೋ ಅಂತ, ಫೈನಲ್ ಆಗಿ ಹೆಂಗೆ ಬರುತ್ತೆ ಅಂತ. ಇತ್ತು ಶೂಟ್ ಹೆಂಗಿತ್ತು? ಓಯ್ ಸಂಜು ಹೆಂಗಿತ್ತು? ಇವಾಗ ಬೈಕಲ್ಲಿ ಶೂಟ್. ಸರ್ ಓಕೆ ಕೂತ್ಕೊಳ್ಳಿ ಸರ್, ಆರಾಮ ಬೈಕ್ ಮೇಲೆ ಕೂತ್ಕೊಳ್ಳಿ ಆರಾಮ್ ಸರ್. ಕೂತ್ಕೊಳ್ಳಿ ಆಯಸ್ ಒಂದು ಕಾಲ ಕೆಳಗಡೆ ಬೇಡ ಬೇಡ ಬೇಡ. ಲೆಫ್ಟ್ ಲೆಗ್ ಕೆಳಗಡೆ ಇಡಿ, ಲೆಫ್ಟ್ ಲೆಗ್ ಕೆಳಗಡೆ ಇಡಿ. ಆಯಸ್ ಓಕೆ. ಹಾಗೆ ಕ್ಲೋಸಪ್ ಮಾಡ್ತಾರೆ ಇಬ್ರು. ಕ್ಲೋಸಪ್ ಆಯಸ್ ಹತ್ಕೋಬೇಕು. ಮಾಡಿ ಏನಿಲ್ಲ, ನ್ಯಾಚುರಲ್ ಬರುತ್ತೆ ಮಾಡಿ. ಅಲ್ಲಿಗೆ ನಡೀರಿ ವೆಹಿಕಲ್ ಅಕ್ಕ ಅಲ್ಲಿ ಸುಮ್ಮನೆ ಮಾತಾಡಿ ಅಂತಂದರೆ ರಿಯಲ್ ಆಗೇ ಮಾತಾಡ್ಕೊಂಡು ನಿಂತ್ಕೊಂತಾರೆ ಇಬ್ರು. ಅಲ್ಲಿ ನಮ್ಮ ಭಾವ ಬರ್ತಾರಿ ಸರ್. ಮಾತಾಡ್ತಾರೆ ಮ್ಯಾಮ್. ಸ್ವಲ್ಪ ಏರ್ ಹಿಂಗೆ ಆಗ್ತೀರಾ ಮ್ಯಾಮ್? ಓಕೆ. ಹೆಂಗಿತ್ತು ಬೈಕ್ ರೈಡು? ಸಕ್ಕತ್ತಾಗಿತ್ತು ಬೈಕ್. ವಿಡಿಯೋನ ಅಷ್ಟೇ ಚೆನ್ನಾಗಿ ಬಂದಿತ್ತು. ಹಾಂ ನೋಡಿದೆ, ಫೋಟೋಸ್ ಎಲ್ಲ ಸಖತ್ತಾಗಿ ಬಂದೈತಿ. ಹಾಂ ತಗೋಬರ್ತಾ ಇದ್ದೀನಿ. ಇಲ್ಲಿ ಬೇರೆ ಮಳೆ ಬೇರೆ ಬರ್ತಿದೆ. ಹನಿ 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 ಮಳೆ. ಮಾತಾಡ್ತಾರೆ. ಸೊ ಗಾಯ್ಸ್, ಈಗ ನಾನು ನಮ್ಮ ಅಕ್ಕನಿಗೆ ಛತ್ರಿ ಹಿಡಿಯೋ ಸಮಯ. ಏರೆಲ್ಲ ಮಳೆಯಲ್ಲಿ ನಿಂದಿ ನೀರಾಗಿ ಮಳೆ ಬೇರೆ ಬಂದ್ಬಿಟ್ಟು. ಇನ್ನೊಂದೇನಂದ್ರೆ ಮೈಸೂರಲ್ಲಿ ಜೋರಾಗಿ ಹೇಳಿ ಮಾತಾಡು. ಮೈಸೂರಲ್ಲಿ ತುಂಬಾ ಬಿಸಿಲು ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಬಿಸಿಲು ಇಲ್ಲ, ಮಳೆ ಇದೆ. ನಮ್ಮ ಅಕ್ಕ ಕಾಫಿ ಟೀನೇ ಕುಡಿಯಲ್ಲ, ಇಲ್ಲಿ ಕುಡಿತವಳು. ನಾನು ಛತ್ರಿ ಹಿಡ್ಕೊಂಡು ಸೇಫ್ ಆಗಿದ್ದೀನಿ. ಅವ್ರನ್ನೆಲ್ಲ ಮಳೆಯಲ್ಲಿ ನೆನೆಸ್ತಾ ಇದ್ದೀನಿ. ನಾನು ಛತ್ರಿ ಹಿಡ್ಕೊಂಡು ಸೇಫ್ ಆಗಿದ್ದೀನಿ ಗೈಸ್. ನೋ ಫಿಯರ್. ಇವಾಗ ನೆಕ್ಸ್ಟು ಟಿಫನ್ಗೆ ಹೋಗ್ಬೇಕು. ಟಿಫನ್ಗೆ ಹೋಗೋ ಮೇಲೆ ತಿರ್ಗಾ ಶೂಟ್ ಇರುತ್ತೆ. ಅದೆಲ್ಲಿ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಫಸ್ಟು ಟಿಫನ್ ತಿನ್ಬೇಕು. ಕಾಲೇ 9:45 ಆಗ್ತಾ ಬರ್ತೈತೆ. 9:30 9:45 ಆಗ್ತಾ ಬರ್ತೈತೆ. ಹೊಟ್ಟೆ ಬೇರೆ ಹಸಿತೈತಿ. ಇವತ್ತು ಬೆಳಗ್ಗೆ ಎಷ್ಟು 2 ಗಂಟೆಗೆ 1 ಗಂಟೆಗೆ ಎದ್ದು ನಾವೆಲ್ಲ ರೆಡಿಯಾಗಿ ಮನೆ ಬಿಡೋಷ್ಟರಲ್ಲೇ 2:40 ಆಗೋಗಿತ್ತು. 2:40 2:45 ಆಗೋಗಿತ್ತು. ಇಲ್ಲಿಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 4:45 4:45 ಬಂದು ರೀಲ್ಸ್ ಮಾಡಕ್ಕೇನೆ ಏನಿಲ್ಲ ಅಂದ್ರೂ ಒಂದು 3-4 ಟೇಕ್ ತಗೊಳ್ತಾಳೆ ಇವಳು. ಇನ್ನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ ತಗೊಳ್ದೆ ಇರ್ತೀಯಾ? ಸೊ ಓಡ್ತಾ ಇದೀವಿ. ನಮ್ಮ ಅಣ್ಣ, ನಮ್ಮ ಭಾವ ಅವರಿಬ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಆಕ್ಚುಲಿ ಕಾರಲ್ಲಿ ಇದ್ರು. ಬಿಕಾಸ್ ಕಾರಲ್ಲಿ ಜಾಸ್ತಿ ಜನ ಬರಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಅಣ್ಣ ನಮ್ಮ ಭಾವ ಕಾರಲ್ಲಿ ಇದ್ರು. ಇವಾಗ ಅವರು ಕೂಡ ಬರ್ತಾರೆ. ಇವಾಗ ಏನ್ ಟಿಫನ್ ತಿನ್ನಕ್ ಹೋಗ್ತಾರ? ಟಿಫನ್ ತಿನ್ನಕ್ ಹೋಗ್ತಾ ಇದೀವಿ. ಸತ್ಯ. ಸೊ ನಾವು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಈಗ ವೆಜ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ. ಸೊ ಇವಾಗ ಕಾಫಿ ಡೇ ಅಲ್ಲಿ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ಇದು 3ನೇ ಔಟ್ಫಿಟ್. ಎಲ್ಲಿ ತೋರಿಸು, ಅಲ್ಲ ತಿರುಗು. ನಮ್ಮ ಬಾಬಾ ನೋಡಿ ಇವಾಗ ನಮ್ಮ ಅಕ್ಕನ ಆ್ಯಕ್ಟಿಂಗ್.
ವಿಡಿಯೋ ಮಾಡೋ ಒಂದು ಚಿನ್ನ ವಿಡಿಯೋ ಮಾಡೋಣ ನೋಡು ನಮ್ಗೆ ಎಲ್ರ ಹತ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇವತ್ತಿನ ಡೇ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ದು ಅಂತ. ಚೆನ್ನಾಗಿತ್ತು ಅದ್ರಲ್ಲಿ ಎರಡು ಮಾತಿಲ್ಲ. ಈ ತರ ಚೆನ್ನಾಗಿತ್ತು ಅಂದ್ರೆ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಸಕ್ಕತ್ತಾಗಿತ್ತು ನಿಜವಾಗ್ಲು. ಏನು ಏನಂತ ಡೇ ಸೂಪರ್ ನೈಸ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಅಮೇಜಿಂಗ್. ಯಾಕೆ ಗೊತ್ತಾ ನಂಗೆ ಖುಷಿ ಆಗಿದ್ದು, ಬ್ರೌನಿ ತಿನ್ನಲ್ಲ ಅಂತ ಖುಷಿ ಆಯ್ತು ನಂಗೆ. ಬ್ರೌನಿ ಕೇಕ್ ತಿನ್ನಲ್ಲ ಅಂತ ಖುಷಿ ಆಯ್ತು ನಮ್ಗೆ. ಸಾಕು ನೀರ್ ಕುಡಿದ್ರೆ ತಿಂಡಿ ತಿಂದು ನಿದ್ದೆ ಮಾಡ್ಬೇಕಂತ ಅನಿಸ್ತಾ ಇದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಫೋಟೋ ಶೂಟ್. ಇದು ಥರ್ಡ್ ಔಟ್ಫಿಟ್. ಕಾಫಿ ಡೇಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಸೊ ಇವತ್ತಿನ ಶೂಟ್ ಡೇ ಇದು ಕಾಫಿ ಡೇ ಆಗಿದೆ. ಸೊ ಇವತ್ತು ಫುಲ್ಲು ನಾನು ಬ್ಯುಸಿ ಇದ್ದಿದ್ದ ಕಾರಣ ಬ್ಲಾಗ್ ನ ಮಾಡಕ್ ಆಗ್ಲಿಲ್ಲ. ಸೊ ಇದು ಥರ್ಡ್ ಔಟ್ಫಿಟ್. ಇದು ಇವರ ಔಟ್ಫಿಟ್. ಇಬ್ರು ಹೆಂಗ್ ಕಾಣಿಸ್ತಿದೀವಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಮುಗಿಸ್ಕೊಂಡು ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ಅದಲ್ಲಿ ಲೈಕ್ ದೊಡ್ಡ ಮನೆ ಅನ್ನೋ ಒಂದು ಲೊಕೇಶನ್ ಇದು, ಮನೆ ಥೀಮ್ ಥರ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ 4th ಕಾಸ್ಟ್ಯೂಮ್ ಇಲ್ಲೇ ಶೂಟ್ ಆಗುತ್ತೆ. 4th ಕಾಸ್ಟ್ಯೂಮ್ ನೈಸ್. ಸಂಜು ಈ ಕಡೆ ತಿರುಗು. ಸಂಜು ಏನಿಲ್ಲ. ಫೇಸ್ ಈ ಕಡೆಗೆ ಬರಲಿ. ಓಕೆನಾ? ರೆಡಿ 1 2 3 ಸ್ಟಾರ್ಟ್ ಮಾಡಿ ಟಫ್ ಮಾಡಿ ಮೇಡಮ್.